ಕಾವೇರಿ ನೀರಿಗಾಗಿ ಮತ್ತೆ ಸಿಡಬ್ಲ್ಯೂಆರ್ಸಿ ಮೊರೆ ಹೋಗಿದ್ದಾರೆ ತಮಿಳುನಾಡು. ಪ್ರತ್ಯಸ್ಥ ಹೊರಡಲು ಮುಂದಾಗಿದ್ದಾರೆ ಕರ್ನಾಟಕ ಸರ್ಕಾರ. ಕಾವೇರಿ ನೀರಿಗಾಗಿ ಮತ್ತೆ ಸಿಡಬ್ಲ್ಯೂಆರ್ಸಿ ಮೊರೆ ಹೋದ ತಮಿಳುನಾಡು. ಪ್ರತ್ಯಸ್ತ್ರ ಹೊರಡಿಸಲು ಮುಂದಾದ ಕರ್ನಾಟಕ ಸರ್ಕಾರ. ಇಂದು ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆಯ ತೀರ್ಪಿನ ಮೇಲೆ ಕಾವೇರಿ ಕೊಳದ ರೈತರ ಕಣ್ಣು. ಮಳೆ ಇಲ್ಲದೆ ಬತ್ತಿ ಹೋಗಿರುವ ರಾಜ್ಯದ ಜಲಾಶಯಗಳು. ತನ್ನ ಪಾಲಿನ ನೀರಿಗೆ ತಮಿಳುನಾಡು ತೀವ್ರ ಪಟ್ಟು. ಜೂನ್ ಜುಲೈ ತಿಂಗಳ ಪಾಲಿನ ನೀರಿಗೆ ತಮಿಳುನಾಡು ಪಟ್ಟು. ಜೂನ್ನಲ್ಲಿ 9.19 ಟಿಎಂಸಿ, ಜುಲೈನಲ್ಲಿ 31.24 ಟಿಎಂಸಿ. ಈವರೆಗೂ ಕೇವಲ 3.5 ಟಿಎಂಸಿ ನೀರು ಮಾತ್ರ ಹರಿದಿದೆ ಎಂದು ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಮೊರೆ ಹೋಗಿದ್ದಾರೆ ತಮಿಳುನಾಡು. ನಮಗೆ ನೀರು ಬೇಕು, ಜುಲೈ ಮತ್ತೆ ಜೂನ್ನಲ್ಲಿ ಏನು ನೀರು ಕೊಡ್ತಾ ಇರೋ ಆ ಒಂದು ನೀರು ನಮಗೆ ಬೇಕು ಅನ್ನೋದನ್ನ ತಮಿಳುನಾಡು ಪಟ್ಟು ಹಿಡಿದಿದೆ. ಈ ಕಡೆ ಕರ್ನಾಟಕ ಸರ್ಕಾರ ಸಹ ನಮಗೂ ನೀರು ಬೇಕು, ಯಾಕಂದ್ರೆ ರಾಜ್ಯದಲ್ಲಿ ಮಳೆ ಇಲ್ಲ ಅಷ್ಟಾಗಿ, ಹೀಗಾಗಿ ನಮಗೂ ಸಹ ನೀರು ಬೇಕು ಅಂತ ಇದೆ. ಇನ್ನು ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆ ಸಹ ನಡೆಯಲಿದೆ. ಈ ಒಂದು ಸಭೆಯ ತೀರ್ಪಿನ ಮೇಲೆ ಕಾವೇರಿ ನೀರು ಯಾರ ಪಾಲಾಗುತ್ತೆ, ಎಷ್ಟು ಟಿಎಂಸಿ ತಮಿಳುನಾಡವರಿಗೆ ಕೊಡೋದು, ಅದೆಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಬಟ್ ತಮಿಳುನಾಡಿನವರು ಮಾತ್ರ ಸಿಕ್ಕಾಬಟ್ಟೆ ಪಟ್ಟಿಟ್ಕೊಂಡು ಕೂತಿದ್ದಾನೆ. ನಮಗೆ ನೀರು ಬೇಕೇ ಬೇಕು, ನಮಗೆ ಇಷ್ಟು ಟಿಎಂಸಿ ನೀರು ಬೇಕು, ಜೂನ್ ಜುಲೈಲಿ ನಮ್ಗೆ ಎಷ್ಟು ಟಿಎಂಸಿ ನೀರು ಕೊಡ್ತಿದ್ರೋ ಅದು ಬೇಕೇ ಬೇಕು ಅಂತ. ಬಟ್ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆ ಇಲ್ಲದ ಕಾರಣ ನಮಗೂ ಸಹ ನೀರಿನ ಕೊರತೆ ಇದೆ. ಸೊ ಹೀಗಾಗಿ ಇವತ್ತು ಸಭೆಯ ತೀರ್ಪಿನ ಮೇಲೆ ರೈತರ ಕಣ್ಣಿದೆ. ಯಾಕಂತ ಹೇಳಿದ್ರೆ ರೈತರಿಗೆ ತುಂಬಾ ಕಷ್ಟ ಆಗಿದೆ, ನೀರಿದೆ, ಅಂದ್ರೆ ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಕೊರತೆ ಸಹ ಏರ್ಪಟ್ಟಿದೆ. ಹೀಗಾಗಿ ಕರ್ನಾಟಕದಲ್ಲೂ ಸಹ ನೀರಿನ ಕೊರತೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ರೋಹನ್ ಹಿರೇಮಠ್. ಎಸ್ ರೋಹನ್, ಸಿಡಬ್ಲ್ಯೂಆರ್ಸಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ದೆಹಲಿಯಲ್ಲಿ. ಇನ್ನು ಇವತ್ತು ತೀರ್ಮಾನವಾಗುತ್ತೆ ಕಾವೇರಿ ನೀರು ಎಷ್ಟು ಹರಿಸ್ಬೇಕು ತಮಿಳುನಾಡವರಿಗೆ ಅಂತ. ಇನ್ನು ಈ ಒಂದು ತೀರ್ಪಿನ ಮೇಲೆ ರೈತರ ಕಣ್ಣು ಸಹ ಇದೆ, ಯಾಕಂದ್ರೆ ನಮ್ಮ ರಾಜ್ಯಕ್ಕೂ ಕೂಡ ನೀರು ಬೇಕೇ ಬೇಕು, ನೀರಿನ ಕೊರತೆ ಇದೆ. ಹೀಗಾಗಿ ಈ ಒಂದು ತೀರ್ಪು ಯಾವ ತರ ಇರುತ್ತೆ, ಹೇಗಿರುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಶಿಲ್ಪ, ಏನು ಕಾವೇರಿ ನೀರಿನ ಹಂಚಿಕೆ ಮತ್ತು ವಿವಾದ ಕೇಂದ್ರದ ಬಿಂದಾಗಿತ್ತು ಅಂತ ಹೇಳ್ಬೋದು. ಏನು ತನ್ನ ಪಾಲಿಗೆ ನೀರು ಬಿಡಬೇಕು ಎಂಬುದಾಗಿ ಒತ್ತಾಯಿಸಿ ತಮಿಳುನಾಡಿಗೆ ಮತ್ತೊಮ್ಮೆ ಸಿಡಬ್ಲ್ಯೂಆರ್ಸಿ ಈಗ ಮೊರೆ ಹೋಗಿರ್ತಕ್ಕಂಥದ್ದು. ಈ ದೆಹಲಿಯಲ್ಲಿ ಕೂಡ ಈಗ ಮಹತ್ವದ ಕೂಡ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ತಮಿಳುನಾಡಿನ ಕೂಡ ವಾದಕ್ಕೆ ಈಗ ಪ್ರತ್ಯೇಕವಾಗಿ ಏನು ಪ್ರತ್ಯುತ್ತರ ಕೂಡ ನೀಡೋಕೋಸ್ಕರ ಈಗ ಕರ್ನಾಟಕ ಸರ್ಕಾರವು ಕೂಡ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ರಾಜ್ಯದ ಜಲಾಶಯಗಳಲ್ಲಿ ಕೂಡ ನೀರಿನ ಕೊರತೆ ಇರೋದ್ರಿಂದ ಪ್ರಮುಖ ಅಂಶಗಳನ್ನು ಕೂಡ ಈಗ ಮಂಡಿಸೋಕೆ ಅಧಿಕಾರಿಗಳು ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಭೆಯ ತೀರ್ಮಾನದ ಮೇಲೆ ಕಾವೇರಿಯನ್ನು ರೈತರ ಒಂದು ಚಿಕ್ಕ ಈಗ ನೆಟ್ಟಿದೆ ಅಂತ ಹೇಳ್ಬೋದು. ಇನ್ನು ಮಳೆ ಕೊರತೆಯಿಂದ ಜಲಾಶಯಗಳು ಕೂಡ ಭರ್ತಿಯಾಗಲು ಕೂಡ ರೈತರು ಕೂಡ ಆತಂಕದಲ್ಲಿದ್ದರು. ಇನ್ನೊಂದೆಡೆ ಜೂನ್ ಮತ್ತು ಜುಲೈ ತಿಂಗಳ ಪಾಲಿಗೆ ನೀರನ್ನು ಕೂಡ ಬಿಡುಗಡೆ ಮಾಡಬೇಕೆಂಬುದಾಗಿ ತಮಿಳುನಾಡು ತೀವ್ರವಾಗಿ ಕೂಡ ಒತ್ತಾಯವನ್ನು ಮಾಡಿತ್ತು. ಇನ್ನು ಒಪ್ಪಂದದಂತೆ ಜೂನ್ ನಲ್ಲಿ 9.19 ಟಿಎಂಸಿ ಹಾಗೂ ಜುಲೈನಲ್ಲಿ 31.24 ಟಿಎಂಸಿ ನೀರು ಕೂಡ ಸಿಗಬೇಕೆಂದು ಕೂಡ ಈಗಾಗಲೇ ವಾದವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಕರ್ನಾಟಕದ ಕೇವಲ ಸುಮಾರು 3.5 ಟಿಎಂಸಿ ನೀರು ಮಾತ್ರ ಕೂಡ ಹರಿದು ಬಂದಿರತಕ್ಕಂಥದ್ದು. ಇನ್ನು ತಮಿಳುನಾಡು ಸಿಡಬ್ಲ್ಯೂಆರ್ಸಿಗೆ ಅದಕ್ಕೆ ಆಕ್ಷೇಪವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಸದ್ಯ ರಾಜ್ಯದ ಜಲಾಶಯಗಳಲ್ಲಿ ಕೂಡ ಈಗ ರೈತರ ಒಂದು ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಕರ್ನಾಟಕ ಮತ್ತು ಅಲ್ಲಿ ಸಭೆಯಲ್ಲಿ ಇದೇ ರೀತಿಯಾಗಿ ವಾದ ಮಂಡಿಸೋಕೆ ಸಿಡಬ್ಲ್ಯೂಆರ್ಸಿ ರೀತಿ ಯಾವ ರೀತಿಯಾಗಿ ತೀರ್ಮಾನ ಕೂಡ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಕಾದ್ ನೋಡ್ಬೇಕಿದೆ ಶಿಲ್ಪ. ಎಸ್, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.